ಅಣ್ಣ ಅಣ್ಣ ಅಣ್ಣನ ವಿಷಯ ನನ್ನ ಹೆಸರು ಬರಲಿ. ಮೊದಲು ನೀನು ಹೋದ ಕೆಲಸ ಏನಾಯ್ತು ಹೇಳು. ಎಲ್ಲ ನಿಷ್ಫಲವಾಗಿ ಹೋಯ್ತಣ್ಣ, ಎಲ್ಲ ನಿಷ್ಫಲವಾಗಿ ಹೋಯ್ತು. ಏನು? ಯಾಕೆ? ನನ್ನ ರಾಜಕೀಯದಲ್ಲಿ ರಾಡಿ ಎಬ್ಸಿದ ಅವಳ್ಯ ಇಂದು ನಿನ್ನ ಕಾರ್ಯಕ್ಕೆ ಅವನನ್ನು ಹಾಗೆ ನಿನ್ನ ಬಿಸಿಲಿಂದ ಗುಂಡಾಕಿ ಅವನ ಗಾಢವಾದ ದೇಹ ಉರುಳಿಸಿದರೆ ಜ್ಯೋತಿಯ ನೀತಿ ತಪ್ಪಿ ಅವಳ ಆಸ್ತಿ ನಮ್ಮ ಕೈ ತಪ್ಪುತ್ತೆಂದು ಹಿಂಜರಿದು ಬಿಟ್ಟು ಬಂದನನ್ನ. ಎಲ್ಲ ಸರತ್ತಿಲ್ಲ. ನಮ್ಮ ಸಿಟ್ಟು ದಮನವಾಗಿ ನಮ್ಮ ಸೇಡಿನವರು ಯಾರಬೇಕಾದರೆ ಮೊದಲು ಹೋಲಿ ನನ್ನ ಗುಂಡಿಗೆ ಕೊಂದು ಅವಳ ಅಣ್ಣನಾದ ರಾಜನನ್ನು ಸೆರೆಹಿಡಿದು ಅವನ ಹೆಸರಿಗಿದ್ದ ಆಸ್ತಿ ಎತ್ತಿ ಹಾಕಬೇಕು. ಹೊಂದಾಗುತ್ತಿರುತ್ತದೆ ನಮ್ಮ ದಾಹದ ಭಯಕ್ಕೆ. ಅಷ್ಟೇ ಅಲ್ಲಣ್ಣ, ಈ ಸಾರ್ಥಕದ ಸ್ವರಪಂಜರದಲ್ಲಿ ಎಲ್ಲಾಕಿಗಳು ಬಂದು ಬೀಳಬೇಕಾದ್ರೆ ಮೊದಲ ಎಸ್ಪಿಗೆ ಭೇಟಿ ಕೊಡಬೇಕು. ಹಾಗಂತ ನಮ್ಮ ಎಸ್ಪಿಗೆ ಬರಲಿಕ್ಕೆ ತಿಳಿಸಿದ್ದೇನೆ. ನೀನೇನು ಯೋಚಿಸಬೇಡ. ಸಾಹೇಬ್ರೆ ನಿಮ್ಮ ದರ್ಶನಕ್ಕೆ SP ಸಾಹೇಬ್ರೆ ಕರ್ಕೊಂಡ್ಬಂದ್ರಿ ಅಪ್ಪ. ಹೌದೇ? ವೆಲ್ಕಮ್ ಮಿಸ್ಟರ್ ಗೋಪಿನಾಥ್, ವೆಲ್ಕಮ್. ನಿಮ್ಮ ಸುಸ್ವಾಗತ. ಬನ್ನಿ ಕುಳಿತುಕೊಳ್ಳಿ. ಥ್ಯಾಂಕ್ ಯು ಮಿಸ್ಟರ್ ಜಯರಾಜ್, ಥ್ಯಾಂಕ್ ಯು ವೆರಿ ಮಚ್. ಅದೇನೋ ಬರ್ಲಿಕ್ಕೆ ಹೇಳಿದ್ರಂತೆ? ಬರಲಿಕ್ಕೆ ಹೇಳಿ ಕಳಿಸಬೇಕಾಗಿದೆ ಗೋಪಿನಾಥ್. ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕಾಗಿ ನಮ್ಮ ಸಾಕವನ್ನು ಮಣ್ಣು ಪಾಲು ಮಾಡ್ತಿರುವ ಒಂದು ಕೆಟ್ಟ ಪ್ರಾಣಿ ಇದೆ. ಈಗ ಅದನ್ನ ಸೆರೆ ಹಿಡಿಯಬೇಕಾಗಿದೆ. ಅದಕ್ಕೆ ನಿಮ್ಮ ಸಹಾಯ ಬೇಕು ತಾನೆ? ಅದ್ಯಾವ ನನಗರಿಯಾದ ಹೊಸ ವಿಷಯ ಹೇಳ್ತಿದ್ದೆ ಜಯರಾಜ್. ನಿಮ್ಮ ಎಲ್ಲಾ ಕಾರ್ಯದಲ್ಲಿ ನಾನೆಂದೋ ಪಾಲ್ಗಾರನಾಗಿರುವಾಗ ಅದೇನೇ ನಿಮ್ಮ ಕೆಲಸ ಇದ್ದರೆ ಹೇಳಿ, ನಾನು ಮಾಡಿಕೊಡ್ತೇನೆ. ಹಾಗಾದರೆ ಹಿಂದೆ ರಾತ್ರಿ ಆ ಜ್ಯೋತಿ ಮನೆಗೆ ಬೆಂಕಿ ಹಚ್ಚಿ ಬಂದುಬಿಡ್ತೀನಿ. ಆ ಕಂಪ್ಲೇಂಟ್ ಯಾವತ್ತೂ ಒಂದೇ ವೇಳೆ ಆ ವಿಷಯ ಮುಂದುವರೆದರೆ ನೀನು ತೊಟ್ಟ ಕಾಕಿಗೂ ನಾನು ತೊಟ್ಟ ಕಾದಿಗೂ ಕಾದಿಗೆ ಬೆಂಕಿ ಕಿಡಿಸಿಡಿದದ್ದು ನಿನ್ನ ವಿದ್ಯಮೇನೆ ಬಿಡಿ ಮೇಲೆ ಮಾಡಬೇಕಾಗುತ್ತಿದೆ. ಯೋಚಿಸಿ ಮಾತು ಕೊಡು. ಅದಾವ ನನಗರಿಯಾದ ಹೊಸ ವಿಷಯ ಹೇಳ್ತಾ ಜಯರಾಜ್, ಅದನ್ನು ಈಗಲೇ ಮಾಡಿಬಿಡಿ. ನಾನೆಂದು ನಿಮ್ಮವನಿದ್ದೇನೆ. ಅಷ್ಟೇ ಅಲ್ಲ ಗೋಪಿನಾಥ್, ಇದಕ್ಕಿಂತ ಮುಂಚಿತವಾಗಿ ಅವನೊಬ್ಬ ದರೋಡೆಕೋರನಿಂದ ಅವನನ್ನು ಅರೆಸ್ಟ್ ಮಾಡಿ ಲೋಕಪುರಕ್ಕೆ ಒದ್ದು ಅವನ ಕೈ ಕಾಲು ಮುರಿಯಬೇಕು. ಸಾಹೇಬ್ರ, ನೀವಿಷ್ಟು ಕೆಲಸ ಮಾಡಿಕೊಟ್ಬಿಟ್ರೆ ನೀವು ಪ್ರಮೋಷನ್ ಆಗೋದು ಗ್ಯಾರಂಟಿ. ಹೋಗ ಬಂದ ನಮ್ಮ ಕಲಿಗಾರ ಹುಲಿಗ ನಂಡಾಗ ಒಂದು ಒಗ್ಗರಣೆ, 2 ಮಿರ್ಚಿ, 1 ಚಾ, 1 ಸೀಕ್ರೆಟ್ ಸೇರ್ಕೊಂಡು ಹೋಗುವಂತ್ರಿ. ಆ ವಿಶ್ವಾಸ ನಮಗಿದೆ ಛತ್ರಿ. ಶ್ರೀಮಂತರ ಸಂಕಟವು ಏನೆಂಬುದು ನಮಗೆ ಅರ್ಥವಾಗುತ್ತದೆ. ಬರೀ ಸಂಕಟವಷ್ಟವಲ್ಲ ಗೋಪಿನಾಥ್, ಅವು ಎಲ್ಲ ನನಗೆ ನೆನಪಾದರೆ ನನ್ನ ಹೊಟ್ಟೆಲಿ ಉರಿಯತ್ತಿ ಬಿದ್ದದಾಗುತ್ತದೆ. ಏಕೋ ಚಿತ್ತೊಬ್ಬತಿ ನನ್ನ ಮೇಲೆ ಕೆಸ್ಸಬೆಲ್ಲ ಮಾಡಿ ನನ್ನ ಮಂತ್ರಿ ಪಟ್ಟ ಸುಟ್ಟಾಕಿದ್ದಾನೆಂದರೆ ಈಗ ನಾನಿದ್ದು ಸತ್ತಂತೆ. ಅದಕ್ಕೆ ಈ ಒಂದು ಕೆಲಸ ಮಾಡಿ
ನಮ್ಮ ಕೈ ಬಲಪಡಿಸಿದರೆ ಬರೀ 6 ತಿಂಗಳಲ್ಲಿ ಸರ್ಕಾರನ ಉರುಳಿಸಿ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನೇ ತಿನ್ನಲುತ್ತೇನೆ. ಯಪ್ಪ ಸಾಹೇಬ್ರ, ಅವಾಗ ನೀವ ಮುಖ್ಯಮಂತ್ರಿ, ಈ ಸಾಹೇಬ್ರ ಕಮಿಷನರ್ ಹಾಕರಲ್ಲ. ಆಯ್ತು, ನಿಮ್ಮ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೇನೆ. ಛತ್ರಿ ಹೇಳ್ರಿ ಅದರ ಸಾಹೇಬ್ರೆ, ನನ್ನ ಯೋಟಿಗೆ ಬೇಕಾದ್ರೆ ಇದು ಅಲ್ಲಿ ಸರಿಯಾಗಿ ಅಂಡ ಕಂಡಿದೆ, ಸರಿಯಾಗಿ ಮಾಹಿತಿ ಕೊಟ್ಟು ಅವ್ರಿಗೆ ಊಟ ಮಾಡಿಸಿ ಕಳಿಸು. ಅಲ್ಲ, ಎಲ್ಲ ಮಾಡಿಸ್ತೀನಿ ಸರಿ. ನೈಟ್ ಪೂಜಾರಿ ನೀರಂತಾಕ ಮಾತು ಹೇಳಿ ಬರ್ ನಡ್ದೈತೇನ್ರಿ ಇದು? ಲೇ ಛತ್ರಿ, ನಾನು ಹೇಳಿದಷ್ಟು ಮಾಡಲಿ. ಆಯ್ತ್ರಿ ಅಪ್ಪ, ಈಗ ಹೊಕ್ಕಿ ನೋಡ್ರಿ. ಹೇಳಣ್ಣ ಹೇಳು. ಈ ಕಾಕಿ ಬಟ್ಟೆ ನಮ್ಮ ಕೈ ವಶವಾಗಿರುವಾಗ ಇನ್ನು ಈ ರಾಜಕೀಯದಲ್ಲಿ ಡಂಬರಾಟ ನಡೆಸೋದೇನು ದೊಡ್ಡ ಮಾತವಲ್ಲ. ಈಗ ನೀನು ಬೇಗನೆ ಹೋಗಿ ನಮ್ಮ ಆಳುಗಳಿಗೆಲ್ಲ ಸಿಂಧಿ ಸರ ಕುಡಿಸಿ ಆ ಜ್ಯೋತಿ ಮನೆಗೆ ಬೆಂಕಿ ಹಚ್ಚಿ ಬಂದುಬಿಡು. ಮುಂದಿದನ್ನು ನಾನು ನೋಡಿಕೊಳ್ಳುತ್ತೇನೆ. ಆಮೇಲೆ ಗರಿ ಬಿಚ್ಚಿದ ನೆವಲಿ ನಿಂತ ಕುಣಿತಿರುವ ಆ ಹುಲಿಯ ಪ್ರೀತಿ ಬಾಂಧವಕ್ಕೆ ನೀನು ಪರಿ ಬಿಚ್ಚಿದ ಸರಪವಾಗಿ ನಿಂತು ಲೇಪಿಸಿಬಿಡು. ಒಂದಾಗತ್ತಿರುತ್ತದೆ ನಮ್ಮ ದಹದ ಭಯಕ್ಕೆ. ಬರೇ ಅಷ್ಟೇ ಅಲ್ಲಣ್ಣ, ನಾನೇ ಸ್ಕೂಲ್ ಪ್ರಿನ್ಸಿಪಾಲ್ ನಮಗೆ ಎದೆ ಉಬ್ಬಿಸಿ ತನ್ನ ತಮ್ಮನನ್ನ ರೌಡಿತನ ಕೇಳಿಸಿದ. ಸುಂದರ ಹೆಂಡತಿಯನ್ನು ಸ್ವಲ್ಪ ನೋಡಿಕೊಂಡು ಬರ್ತೀನಿ. ಹೆಣ್ಣು ನಮ್ಮ ಕೈವಶವಾಗಿ ಬಿದ್ದರೆ ಹೂವಿನ ಸೋಪಾನದಲ್ಲಿ ಕುಳಿತು ನಕ್ಕು ನೆಲೆದಾಡ್ತಿರುವ ಜೋಡಿಗಳು ಬೆಂಕಿ ಬಿರುಗಾಳಿಯಲ್ಲಿ ಬಿದ್ದು ಒದ್ದಾಡಿರಬೇಕು. ಆ ರೀತಿ ಮಾಡಿ ಬರ್ತೇನಾ? ಜೋಡೂಲಿಗಳಿಗೆ ನಾಡು ನಾಳಬೇಕೆಂದು ತಲೆ ಎತ್ತೊರಟುವ ಈ ಜಯರಾಜ್ಯ ಶರತ್ತನ್ನು ಎದುರಾಕಿಕೊಂಡಿರುವಂತಾಗ ಹಂತವಾಗಿ ನಾನೇ ನಿನ್ನ ಕಂತ್ರಿನ ಈ ತರ ಮಾಡಿ ಶರತ್ತನ್ನು ಜಯರಾಜನ ಎದುರಾಕಿಕೊಂಡಿರುವಂತಾಗ ಹಂತವಾಗಿ ನಾನೇ ನನ್ನ ಕಂತ್ರಿ ಆಯ್ತರ ಮಾಡದಿದ್ದರೆ ನನ್ನ ಹೆಸರು ಮರನಂ ಜಯರಾಜನ ಕಾದೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಓಹೋ ನಮಸ್ಕಾರ. ನಮ್ಮ ಕಡೆ ತಮ್ಮ ಆಗಮನ ಅವಶ್ಯಕತೆ ಇದ್ದಾಗ ಆಗಮಿಸಲೇಬೇಕಾಗುತ್ತೆ ಸರ್. ತಾವು ನಮ್ಮ ಕ್ಷೇತ್ರದ ಮಾಜಿ ಮಂತ್ರಿಗಳು ಅಲ್ಲದೆ ಈ ಭಾಗದ ಶಾಸಕರು. ಅಂದಿಂದ ನಮ್ಮ ಕೆಲಸಕ್ಕಾಗಿ ಆತುರ ಬಿದ್ದು ತಮ್ಮಲ್ಲಿಗೆ ಬರಲೇಬೇಕಾಗುತ್ತದೆ. ನೀವು ನನಗೆ ಸಹಾಯ ಮಾಡುತ್ತೀರೆಂದು ನಂಬಿ ಬಂದಿದ್ದೇನೆ.
ಸಮಯಕ್ಕೆ ಸರಿಯಾಗಿ ನನ್ನ ಮಾಯ ಪಂಜರದಲ್ಲಿ ತಾನಾಗಿ ಬಂದು ಬೀಳ್ತದೆ ಈ ಬಡ ಪ್ರಾಣಿ. ಇದಕ್ಕೆ ಮೋಸದ ಆಶ್ವಾಸನೆ ಕೊಟ್ಟು ಹಸಿ ಮಣಿಯಿಂದ ಕುಳಿತಿದ್ರು ಬಿಸಿಯಾಗಿ ಬಂದರು ತಣ್ಣೀರಿನ ಎರಚಿ ನನ್ನ ಕಾರ್ಯವನ್ನು ಸಾಧಿಸಲೇಬೇಕ. ಸುಂದರ್, ಈ ಸಾಹಸಿಗಾರ ನಿಮ್ಮವರಿರುವಾಗ ಇಷ್ಟು ಭಯ ಬಿದ್ದಿಲಿಂದ ಹೇಳುವುದೇನಿದೆ? ಕೋಸ ಪಟ್ಟುಕೊಳ್ಳದೆ ಏನದು ಹೇಳಿಬಿಡಿ. ಏನಿಲ್ಲ ಸರ್, ಆ ಸಂಸ್ಥೆಯಲ್ಲಿ 10 ವರ್ಷಗಳ ಕಾಲ ಸಂಭಾವನೆ ಇಲ್ಲದೆ ಕೆಲಸ ಮಾಡಿ ಬೇಸತ್ತು ಹೋಗಿದೆ ಈ ನನ್ನ ಜೀವನ. ಆದರೂ ಪರವಾಗಿಲ್ಲ, ಮಕ್ಕಳು ವಿದ್ಯಾವಂತರಾಗಿ ನಮ್ಮ ದೇಶ ಮುಂದುವರೆದರೆ ಸಾಕೆಂದು ಧೈರ್ಯದಿಂದ ಇಲ್ಲಿವರೆಗೂ ಕಾಲ ನುಗ್ಗಿದೆವು. ಈಗ ತಾವು ಮುಖ್ಯಮಂತ್ರಿಗಳಿಗೆ ಹಾಗೂ ಶಿಕ್ಷಣ ಸಚಿವರಿಗೆ ಭೇಟಿಯಾಗಿ ನಮ್ಮನ್ನು ಎಡೆಟ್ ಮಾಡಿಸಿ ಸರ್ಕಾರಿ ಶಿಕ್ಷಕನಾಗಿ ಮಾಡಿಸಬೇಕೆಂದು ನಮ್ಮ ಸಂಘದ ಪರವಾಗಿ ನಮ್ಮ ಸಹಪಾಠಿಗಳ ಪರವಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇಷ್ಟೇನಾ? ಇದು ಯಾವ ದೊಡ್ಡ ಕೆಲಸ ಬಿಡಿ ಸುಂದರ್. ಈ ಕೆಲಸಕ್ಕೆ ನಾಳೆ ನಾನು ಬೆಂಗಳೂರಿಗೆ ಹೋಗೋನಿದ್ದೇನೆ. ನಾಳೆ ನಮ್ಮ ವಿಧಾನಸೌಧದ ಚರ್ಚೆಯಲ್ಲಿ ಇದನ್ನು ಚರ್ಚಿಸಿ ಸ್ವತಃ ನಾನೇ ನಮ್ಮ ಮುಖ್ಯಮಂತ್ರಿ ಜೊತೆ ನೇರವಾಗಿ ಮಾತನಾಡಿ ಈ ವರ್ಷ ಕೊನೆವರೆಗೂ ನಿಮ್ಮನ್ನ ಸರ್ಕಾರಿಯ ಸಂಬಳ ಶಿಕ್ಷಕನಾಗಿ ಮಾಡ್ತೀನಿ. ಆಯ್ತೆ? ಓಕೆ ಸರ್, ಈ ಬೆಂಬಲದ ಕಾರ್ಯಕ್ಕೆ ನಮ್ಮ ಧನ್ಯವಾದಗಳು. ಸಂತೋಷ. ಬನ್ನಿ ಸುಂದರ್. SP ಅವರೇ ನನ್ನ ವೇಟಿಂಗ್ ರೂಮ್ನಲ್ಲಿ ದಾರಿ ಕಾಯ್ತಿದ್ದಾರೆ. ಬನ್ನಿ ಹೋಗೋಣ. ಅಲ್ಲಿಗೆ ನಾನು ಬರಲೇ? ಯಾಕೆ? ತಪ್ಪೇನು? ಹಿಂದೆ ನಮ್ಮವನವಾಗಿರುವಾಗ ಭಯ ಬಿಟ್ಟು ನನ್ನ ಜೊತೆ ತಿರುಗಾಡಿರಿ. ಇನ್ನು ನಿಮಗೆ ತಿಳಿಸ್ತಕ್ಕಂಥ ವಿಚಾರನೂ ಇದೆ. ಬನ್ನಿ ಹೋಗೋಣ. ಹೇ ದೇವ ಖಂಡೇಶ್ವರ, ನನ್ನ ತಾಯಿ ಹಿರಿಯರಕ್ಕೆ ಹೊರದ ದಾಸ್ತದಿಂದ ಈ ಭೂಮಿ ಮೇಲೆ ಜನ್ಮ ತಾಳಿ ಬಂದ ನಾನು ಈ ರೀತಿ ಕಷ್ಟ ಅನುಭವಿಸಿದೆ. ತಾಯಿ ಮಕ್ಕಳಾಗಿ ಬಂದರೂ ಒಂದೇ ತಾಯಿ ಮಕ್ಕಳೆಂದು ನಡೆದುಕೊಂಡು ನನ್ನ ಕಿರಿಯರ ಸಹೋದರಿಯರ ಮೇಲೆ ಹಿಂದೂ ಕಾಮಕರ ಗುಂಡಿಗೆ ಹಾವುತಿಸಿದೆಯಾ? ಹೇಳು ತಂದೆ, ಹೇಳು. ನೌಕರಿ ಸಿಗದೆ ನಿರ್ಗತಿಕನಾದರೂ ಇದ್ದೊಬ್ಬಳ ತಂಗಿಯನ್ನು ನೋಡಿಕೊಂಡು ತಪ್ಪಲಿಯಾದ ಈ ಕಂದನನ್ನು ಅವನ ತಂದೆಗೆ ವಶಕ್ಕೆ ಒಪ್ಪಿಸಬೇಕೆಂದರೆ ಅವನು ಕೂಡ ಹೆಣ್ಣಿನ ಮೋಹದ ಬಲೆಗೆ ಬಿದ್ದು 2ನೇ ಹೆಂಡತಿ ಒಡನೆ ಚಕ್ಕಂದ ಹೊಡೆಯುತ್ತಿದ್ದಾನೆಂದಾಗ ಇದೆಲ್ಲ ದುರ್ಘಟನೆ ಕಂಡು ನಾನು ಎಂತ ಸಹಿಸಿಕೊಳ್ಳಲಿ? ಹಳಬೇಡ ಮಾಮ, ಹಳಬೇಡ. ತಾಯಿಯನ್ನು ಕಳೆದುಕೊಂಡು ತಪ್ಪಲಿಯಾದ ನಾನು ನಿನಗೆ ಭಾರವಾದನೆಂದು ಭಯ ಪಡಬೇಡ. ಈ ಪಾಪದ ಪಿಂಡ ಪುಣ್ಯ ಬರದ ಭೂಮಿಯಲ್ಲಿ ಜನ್ಮ ತಾಳಿ ಬಂದಿದೆ ಅಂದ ಮೇಲೆ ಹೋಟೆಲ್ ಸಪ್ಲೈ ಕೆಲಸ ಮಾಡಿ ಆದರೂ ಅನ್ನ ದೊರಕಿಸಿಕೊಳ್ಳುವೆ. ರವಿ, ಹೌದು ಮಾಮ, ಯಾರೇನು ಮಾಡುವುದು ಅದು ನನ್ನ ಪ್ರಾರಬ್ಧ ಕರ್ಮ. ಆ ಕರ್ಮವೇ ನನ್ನ ಬೆನ್ನಿಗೆ ಬೆಂಗಾವಲಾಗಿ ಬಂದಿರುವಾಗ ಅದನ್ನು ತಪ್ಪಿಸಲು ಸಾಧ್ಯವೇ? ಈ ನಿನ್ನ ಮಾಮ ಇನ್ನು ಜೀವಂತವಾಗಿರುವಾಗ ಈ ರೀತಿ ಮಾತನಾಡಬೇಡಪ್ಪ, ಈ ರೀತಿ ಮಾತನಾಡ. ನಿನ್ನ ತಂದೆ ಕೈ ಕಾಲು ಹಿಡಿದುಕೊಂಡಾದರೂ ಅವನ ವಶಕ್ಕೆ ಒಪ್ಪಿಸುತ್ತೇನೆ. ಒಂದು ವೇಳೆ ಮಗನನ್ನು ಮರೆತು ತಾಯಿ ಮಾತು ಕೇಳಿ ಮನೆ ಮಗನನ್ನು ದೂರ ತಳ್ಳಿದರೆ ನನ್ನ ಹೆಸರಿಗಿದ್ದ ಆಸ್ತಿಯನ್ನು ನಿನ್ನ ಹೆಸರಿಗೆ ಎತ್ತಿ ನಿನ್ನನ್ನು ಜೋಪಾನ ಮಾಡುತ್ತೇನೆ ಎಂದು ಶ್ರೀ ಮಾರುತೇಶ್ವರನ ಸಾಕ್ಷಿಯಾಗಿಯೂ ಸತ್ಯಪ್ಪ. ಇದೆಂತಹ ಮಾತನಾಡಿ ನನ್ನನ್ನು ಭೂತಳಗಿಳಿಸಿಬಿಟ್ಟಿ. ಕಲಿಯುಗದ ಕಾಲ ಭೂಗರ್ಭದ ಒಡಲಲ್ಲಿ ಜನಿಸಿದ ನನ್ನಂತ ಎಷ್ಟೋ ಜನ ಮಲ್ಲ ಮಕ್ಕಳು ನೆಲೆಯಿಲ್ಲದೆ ಹಲದಾಡಿ ಜೀತದಾಳಿದಂತೆ ಹೊಟ್ಟೆಗೆ ಅಡಿ ಅನ್ನವಿಲ್ಲದೆ ಅವರ ಸೇವೆ ಮಾಡುತ್ತಿರುವುದನ್ನು ಇಂದು ಈ ಸಮಾಜವೇ ಮನವರಿತು ಚಿಂತಿಸುತ್ತಿರುವಾಗ ನನ್ನದು ಅದೇ ಸ್ಥಿತಿಯಾಗುವುದು ಮಾಮ. ಬಂದದ್ದನ್ನು ಅನುಭವಿಸಲೇಬೇಕು ಕಂದ. ಕಷ್ಟಕ್ಕೆ ಹೆಗಲು ಕೊಟ್ಟು ವಿಧಿಗೆ ನಾವು ಎದುರಾಗಿ ನಿಂತಾಗಲೇ ನಮಗೆ ಸುಖದ ಮಾರ್ಗ ಸಿಗುವುದು. ಈ ಜೀವನವು ಎಂಬುದು ನೀರಿನ ಮೇಲೆ ಗುಳ್ಳೆ ಇದ್ದಂತೆ. ಆ ಗುಳ್ಳಿ ಎಂದು ಒಡೆದು ಹೋಗುತ್ತಿದೆಯೋ ಅಲ್ಲಿವರೆಗೂ ನಾವು ಕಷ್ಟ ಸುಖಗಳೆಂಬ ಪರಡಿ ಹತ್ತಿ ನಿಲ್ಲಬೇಕು. ನಿಜ ಮಾವ, ನಿಜ. ಆದರೆ ಅದನ್ನು ತೂಗಿ ಆಡಿಸುವ ಪರಮಾತ್ಮನೇ ನನ್ನ ಪಾಲಿಗೆ ಕಲ್ಲಾಗಿ ಕೂತಿರುವಾಗ ಎಲ್ಲಿಗೂ ತಡ ಮುಟ್ಟದೆ ತೇಲುತ್ತಾ ಸತ್ತ ಹೆಣವಾಗಬಾರದು ನನ್ನ ಬಾಳು. ತಿಂಗಳಾದರೂ ಮಗನಲ್ಲಿದ್ದಾನೆಂಬ ಹೊರವಿಲ್ಲದವನ ಜೀವನ ಪ್ರೀತಿ ಭಾವ ಸಂಗಮದ ಶಿಖರವನ್ನೇರಿ ನಗುತ್ತಾ ಕುಳಿತಿರುವಾಗ ಅವನು ನನ್ನ ಮಗನೆಂದು ಹಪ್ಪಿಕೊಳ್ಳೋನೆ. ಇದನ್ನೆಲ್ಲ ನಾನು ನಂಬಲೆ. ನಂಬಿ ಶಂಭುಲಿಂಗನ ಮೇಲೆ ಭಾರ ಹಾಕಿ ಒಪ್ಪತ್ತಿನ ಅಂಬಲಿ ತಿಂದಾದರೂ ಜೀವನ ನಗಿಸೋಣ ರವಿ. ಬಾ, ಮೊದಲು ಮನೆಗಾದರೂ ಸೇರೋಣ.
ನೀವು ರಾಜಪ್ಪನವರಲ್ಲಿರಾ? ಹೌದು ಬಾ ಸಿದ್ದಣ್ಣ. ಯಾಕೆ ನಮ್ಮ ಗುರುತು ಅಲ್ಲೇ ಮರೆತು ಬಿಟ್ರೇನು? ಛೇ ಹಾಗೇನಿಲ್ರಿ. ಈ ಬಾಲಕ ಯಾರ ರಾಜಣ್ಣ? ಇವನು ನನ್ನ ತಂಗಿಯ ಮಗ ರವಿಕುಮಾರನಲ್ಲವೇ? ಇಷ್ಟು ದಿನವರೆಗೆ ಎಲ್ಲಿದ್ದ ಈ ಬಾಲಕ? ಕಳೆದುಕೊಂಡ ತಾಯಿ ನೆನಪು ಮರೆಯಲೆಂದು ಇವನ ತಂದೆಗೆ ಹೇಳಿ ಇವನನ್ನು ಪಕ್ಕದ ಊರಿನ ಬೆಂಗಳೂರಲ್ಲಿ ಹಳ್ಳಿಯಲ್ಲಿದ್ದೆಪ್ಪ. ಹಾಗಾದರೆ ನಿಮ್ಮ ಮನೆ ಸುಟ್ಟ ವಿಷಯ ಗೊತ್ತಿಲ್ಲವೇ? ಏನು, ನನ್ನ ಮನೆ ಸುಟ್ಟು ಹೋಯ್ತೆ? ಹೌದು ರಾಜಣ್ಣ. ಇದು ಎಂತ ಹೇಳಿದೆ ಸಿದ್ದಣ್ಣ? ಎಂತ ಹೇಳಿದೆ ಸಿದ್ದಣ್ಣ? ನನ್ನ ರಕ್ತ ಸಂಬಂಧ ಕಿಚ್ಚು ಹಾರಿತೆಂದರೆ ಮತ್ತೆ ನನ್ನ ಹೃದಯಕ್ಕೆ ಪ್ರಳಯಾಗ್ನಿ. ಸಿದ್ದಣ್ಣ, ಬೇಗ ಹೇಳು ಸಿದ್ದಣ್ಣ, ಯಾರು ನನ್ನ ಮನೆಗೆ ಬೆಂಕಿ ಇಟ್ಟ ಘಾತಕರು? ಯಾರೆಂದು ಇನ್ನೂ ತಿಳಿದಿಲ್ಲ ರಾಜಣ್ಣ. ಮೊನ್ನೆ ಸುಟ್ಟ ಮೇಲೆ ನಿನ್ನ ತಂಗಿ ಕಲ್ಲು ಮನಸ್ಸು ಮಾಡಿಕೊಂಡು ಆ ಹುಲಿಯನ್ನು ಬೆನ್ನೆ ಬಿಂದು ಅವರ ಮನೆ ಸೇರಿಕೊಂಡಳಣ್ಣ. ಎಲೆ ದುರ್ವಿಧಿಯೇ, ಇಂಥ ಪರಿಯಾಗಿ ಕಾಡುತ್ತಿರುವೆಯಾ ನನ್ನ ಬಾಳಿಗೆ? ಕಳ್ಳು ಬಳ್ಳಿಯೆಲ್ಲ ಕತ್ತರಿಸಿ ಇದ್ದೊಂದು ಕುಡಿ ಬಳ್ಳಿ. ನನ್ನ ತಂಗಿಯನ್ನು ಜೋಪಾನ ಮಾಡಿದಷ್ಟು ನಿರ್ಗತಿಕನಾದೇನೆ. ಅದೇ ಅವಳ ಮನೆಯನ್ನು ಹೆಸರಿಗೆ ಮಾಡಿ ಅವಳ ತಲೆ ಮೇಲೆ 2 ಅಕ್ಷತೆ ಕಾಳು ಹಾಕಿ ನನ್ನ ತಲೆ ಭಾರವನ್ನು ಕಡಿಮೆ ಮಾಡಬೇಕೆಂದರೆ ಎಂದು ಉರಿದುರಿದು ಸುಟ್ಟು ಹೋಯಿತೆ ಇದ್ದೊಂದು ನನ್ನ ಮನೆ. ಸಿದ್ದಣ್ಣ, ಎಂತ ಪಾಪಿ ನಾನು. ಸಮಾಧಾನ ಮಾಡ್ಕೋ ರಾಜಣ್ಣ, ಸಮಾಧಾನ ಮಾಡ್ಕೋ. ನೀನು ಕೂಡ ಕೈ ಬಿಟ್ಟು ಹೋದೇನೆಂದು ನಿನ್ನ ತಂಗಿ ಚಿಂತೆಯಲ್ಲಿದ್ದಾಳೆ. ಈಗ ನೀನು ಜೀವಂತ ಬಂದಿರಲ್ಲ, ಅವರಿಗೆ ಅದೇ ಸಂತೋಷ ವಿಷಯ. ಮೊದಲು ನಿನ್ನ ತಂಗಿಯನ್ನು ಸಮ ಭೇಟಿಯಾಗಿ ಸಮ ಮಾತು ಹೇಳಿರಿ. ನಿಮ್ಮ ಸತ್ಯಕ್ಕೆ ಈ ಸಮಾಜದಲ್ಲಿ ಒಂದಲ್ಲ ಒಂದು ದಿನ ಬೆಲೆ ಸಿಗುತ್ತೆ ರಾಜಣ್ಣ, ಸಿಗುತ್ತೆ. ಈ ಸಮಾಜದಲ್ಲಿ ಬೆಲೆ ಸಿಗೋದು ನಮ್ಮಂತವ್ರಿಗೆಲ್ಲ ಸಿದ್ದಣ್ಣ. ಹೆಂಡ ಕುಡಿದು ಕಂಡ ತಿಂದು ಕಂಡ ಕುಲವತಿಯರ ಕೈ ಇಡುವ ಬಂಡ ಗಂಡಸರಿಗಿದೆ ಸಮಾಜದಲ್ಲಿ. ಸಿಕ್ಕಂತೆ ಕೋಟಾ ನೋಟು ಚಲಾಯಿಸಿ ಅದೇ ಹಣವನ್ನು ಮಾನವಂತ ಹೆಣ್ಣಿಗೆ ತೋರಿಸಿ ಅವರ ಪರಮಾತ್ಮ ಕಟ್ಟಿದ ತಾಯಿಯನ್ನು ಕಿತ್ತೇಸಂತ ಕಟ್ಟೈತ ಶ್ರೀಮಂತರಿಗಿದೆ ಈ ಸಮಾಜದಲ್ಲಿ ಬೆಲೆ. ತನ್ನ ಸುಖ ಆಸ್ತಿ ಅಂತಸ್ತಿನ ಆಸೆ ಈಡೇರಿಸಿಕೊಳ್ಳುವುದಕ್ಕಾಗಿ ಕಣ್ಣಿಟ್ಟ ಒಂದು ನಿರ್ಗತಿಕರ ಮನೆ ಮಸಣ ಮಾಡುವ ಭ್ರಷ್ಟ ಬಂಡ ಅಧಿಕಾರಿಗಳಿಗಿದೆ ಈ ಸಮಾಜದಲ್ಲಿ ಬೆಲೆ. ನೀನೆಷ್ಟು ಒತ್ತಿ ಹೇಳಿದರೂ ಸಮಾಜ ಸುಧಾರಣೆಗೆ ಎದ್ದು ಬರುವ ಜನರಿಲ್ಲ ರಾಜಣ್ಣ. ಅಂದಾಗ ನೀನೇಕೆ ಉರುಗರಿದು ಕೊರೆಯುತ್ತೀಯ? ಮೊದಲು ಈ ಕಂದನನ್ನು ಕರೆದುಕೊಂಡು ಹೋಗು. ಹಾಗೆ ಸಿದ್ದಣ್ಣ, ನಾನು ಮತ್ತೆ ಬರ್ತೀನಿ. ಬಾಕಂದ, ಮೊದಲು ಮನೆಗಾದ್ರೂ ಹೋಗೋಣ. ಪಾಪ ಎಂಥ ಕಷ್ಟ ಅನುಭವಿಸ್ಬೇಕಂತೀನ್ರಿ ಈ ರಾಜಣ್ಣ. ದೇವ್ರ ಮಕ್ಕಳು ಕಷ್ಟ ಈ ರೀತಿ ಇಟ್ಟಿರ್ಬೇಕೇನೋ ಅಂತೀನಿ. ಗಡಬಡಿ ಮಾಡಿ ಬಾರಲೆ ಹುಡುಗಿ ಆಡುವ ಚಿನಿಪಾಣಿ, ಗಡಬಡಿ ಮಾಡಿ ಬಾರಲೆ ಹುಡುಗಿ ಆಡುವ ಚಿನಿಪಾಣಿ. ಊರಗ ಹಚ್ಚುದ ನಾಚಿಮಿನಿ, ಊರಗ ಹಚ್ಚುದ ನಾಚಿಮಿನಿ. ಸಂಜೆಗೆ ಬರ್ತೀನಿ ತೆಗಿಯ ಮನೆಯ ಗೇಟ, ಮಾಡೋಣ ಫಸ್ಟ್ ನೈಟ, ನೀ ಹಾಸಟು ಬಲೇಟ, ಮಾಡೋಣ ಫಸ್ಟ್ ನೈಟ, ನೀ ಹಾಸಟು ಬಲೇಟ. ತನಕ ಒದ್ದಾಡಿ ಮಾಡೋಣ ಫಸ್ಟ್ ನೈಟ, ಸಂಜೆಗೆ ಬರ್ತೀನಿ ತೆಗಿಯ ಮನೆ ಗೇಟ, ಮಾಡೋಣ ಫಸ್ಟ್ ನೈಟ, ನೀ ಹಾಸಟು ಬಲೇಟ. ಮ್ಯಾಗಿಂದ ಮ್ಯಾಗ, ತೆಳಗಿಂದ ತೆಳಗ,
ನೋಡಿದರು ಅಲ್ಲಿ ಎಲ್ಲ ಸಫಲ, ಎಲ್ಲಿ ನೋಡಿದರು ಅಲ್ಲಿ ಎಲ್ಲ ಸಫಲ. ನಿಂದು ಇರೋದು ಮೂರ ಬಟ್ಟ ತ್ರಾಸೆಯಟ್ಟ, ನಿಂದು ಇರೋದು ಮೂರು ಬಟ್ಟ ಅದಕ್ಕ ತ್ರಾಸೆಯಟ್ಟ. ನಂದು ಒತ್ತಿ ಒತ್ತಿ ಓತಲ್ಲ ಹುಡುಗಿನ ನಟನ ಬಟ್ಟ, ನಂದು ಒತ್ತಿ ಒತ್ತಿ ಓತಲ್ಲ ಹುಡುಗಿನ ನಟನ ಬಟ್ಟ. ಬಂಗಾರ ಬಣದ ಒಳ್ಳೆಯ ಗುಣದ ಹಗಲ ನನಗ ನೆನಪಕ್ಕಿ, ಎಕ್ಕ ಗಣಿಗಳ ಕೈಯ ಬಿಡಬೇಡ ಎಲ್ಲಾನು ನೀನ ತಿಳಿದ. ನೀ ಆಗಿದೆ ಸಿಂಗಾರ ನಗ ಕೊಟ್ಟಲ ಬಂಗಾರ, ನೀ ಆಗಿದೆ ಸಿಂಗಾರ ನಗ ಕೊಟ್ಟಲ ಬಂಗಾರ. ಎಲ್ಲದಕ್ಕೆ ನನ್ನ ಹಲಕಟ್ಟಲವ್ವರ ಅಜಿ ಸಲುವಾಗಿ ಚಲೋ ಹೆಟ್ಟಿ ನನ್ನ ಹಳೆ ನಂಬರ. ಎಲ್ಲದಕ್ಕೆ ನನ್ನ ಅಲ್ವರ ಹಾಗೆ ಚಲೋಗೆ ಚಲೋ ಹೆಟ್ಟಿ ನನ್ನ ಹಳೆ ನಂಬರ. ಹೊರದೈತಿ ಪ್ಯಾಟ ನೀದಿಯ ಗಿಡ್ಡ ಗೋಕಾಕ ತಿನ್ಸಾಕ ಕರ್ಗಂಟ. ಕಿಟ್ಟಿದಿ ದಾಡಿ ಇಲ್ಲಿದಿ ರಾಣಿ ಏನಾಯ್ತ ನಿನ್ನ ಬಾಡಿ. ಹತ್ತು ದೇವರ ಹಣೆ ಮಾಡಿ ನತ್ತು ಮಾಚಿ ಕೊಡ್ಬೇಕಂತ ನಕ್ಕು ಹೇಳ್ತಿದ್ದೆ. ನೋಡಿ ನೋಡದಂಗ ನೀನು ಹಂದಲ್ತಾ ಕುಂತೆ, ನೋಡಿ ನೋಡದಂಗ ನೀನು ಹಂದಲ್ತಾ ಕುಂತೆ. ನೀ ಕೊಡಿಸಿದ ಆರಾಮ್ ನೆನಪಾಗಾತ ಆಡ್ತಾನ ಕರಿ ಆಡ ಮರಾಠೊಳಗ ಹಾಡ. ಅಲ್ವಾ? ಮ್ಯಾಗಿ ನಾವಣೆ ಮತ್ತಾಕಿದ್ವಿ ನಾನು ಬಂದ ಹೋದ್ರೆ ಹೊಸ ಚಂಪೆ ಚಂಪ ಹಂಗೆ ಮಾರಿ ಮೇಲೆ ಹಾಕಿ ಮಾರಿ ಮೇಲೆ ಹಾಕಿ ಮಾರಿ ಮೇಲೆ ಬೀಳ್ತಾವೆ ಬಾರಿ ಡಿಂಪಲ್ಲ, ಹಾಕಿ ಮಾರಿ ಮೇಲೆ ಬೀಳ್ತಾವೆ ಬಾರಿ ಡಿಂಪಲ್ಲ. ಏನು ಪಾಪ ಮಾಡಿದ್ರು ರಾಧಾ ಕೃಷ್ಣ ರಾಧಾ ಮದುವೆಯಾದ ಆರಾಧನ. ಏನು ಪಾಪ ಮಾಡಿದ್ರು ರಾಧಾ ಕೃಷ್ಣ ರಾಧಾ ಮದುವೆಯಾದ ಆರಾಧನ. ದೇವರು ದೇವತೆಗಳು ದೂರ ಹೋದರು, ನಾವು ಎಲ್ಲಿ ಒಂದಾಗಬೇಕು ಮಾನವರು. ಕಲಿಯುಗದ ಕೃಷ್ಣನ ನಾನು ಕಳ್ಕೊಂಡು ಕುಂತೇನ, ಕಲಿಯುಗದ ಕೃಷ್ಣನ ಕಳ್ಕೊಂಡು ಕುಂತೇನ. ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ರ ಚಿಪ್ಪಾಡೆ ಹಾಕಿ ನಿನ್ನ ಸುಡುತ್ತಿದ್ದ, ಅದೇ ಗುಂಪಿನಾಗ ಸಿದ್ದಂಗ ಕುಳಿದು ಸಿದ್ದಂಗ ತಿರುತ್ತಿದ್ದ. ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ರ ಚಿಪ್ಪಾಡೆ ಹಾಕಿ ನಿನ್ನ ಸುಡುತ್ತಿದ್ದ, ಲವ್ವಾರ ಸತ್ತಾಳಂತದ ಗುಂಗಿನಾಗ ಸಿಕ್ಕಂಗ ಕುಡಿದು ತಿರುಗ್ತಿದ್ದ. ಏನಪ್ಪ ಸಿಪಾಯಿ ತಟ ತಟ ಕಷ್ಟ ಸುಖ ಅಂತ ಒಟ ಒಟ ಪಟ ಪಟ ಅಂತ ನಿಂತಿಯಲ್ಲ, ಏನಂತ ನಿನ್ನ ಸಿಪಾಯಿ ಡ್ಯೂಟಿನ? ನಂದು ಸಿಪಾ ಡ್ಯೂಟಿ ಕರೆಕ್ಟ್ ಐತಿ, ಆದ್ರ ವಾಟರ್ ನಿಖಾಲಿ ಮಾಡು ಮನುಷ್ಯ ನಾನಲ್ ನೋಡು ಸಿಂಗಾರಿ. ಅಂದ್ರ ನೀರ್ ಬಿಡು ಮೀರಾಸ ಮತ್ಯಾರು? ಚೀ 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 ಹಾಯ್ ಮೀರ್ ಸಬನ್ ಬೈಬೇಡ್ರಿ ಸಿಂಗಾರಿ. ಆ ನೀರ್ ಬಿಡೋ ಮೀರ್ ಸವನ ನಾನ, ಯಾಕಂದ್ರ ನಿಮ್ಮಂತ ಹುಡುಗಿಯರಿಗೆ ದಿನ ನೀರು ಬಿಟ್ಟು 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 ನಮ್ಮು ನಾಳಿಂದು ನಟ್ಟು ಬಿಡತ್ತ. ಅದಕ್ಕ ನಮ್ಮ ಗೌಡ್ರಂಗೊಂದು 3 ಇಂಚಿಂದು ಬಟ್ಟು ನೊಟ್ಟು ಹಾಕಿ ಇದಕ್ಕೆ ತಿರುವೇನೆ. ಅದಕ್ಕ ಒಂದೊಂದಾಣಿ ತಾಟ 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 ಅಂತ ಬಿತ್ತು ನೋಡ. ತಟ ತಟ ಅನ್ನೋದ್ರಾಗ ಯಾವ್ದು ಶಟಬ್ಯಾಣಿ ರೋಗ ಬಂತಂತೇನ ಹಿಂಗ್ಯಾಕಿದ ಮಂಗ್ಯಾನ ಹಂಗ? ಏನ್ ಮಾಡ್ಲಿ ನನ್ನ ಬಂಗಾರಿ, ಪಂಚಾಯತ್ಯಾಗ ಪಗಾರ ಇಲ್ಲಾರ್ದ ಲಗಾಮಿಲ್ಲದ ಕುದುರೆ ಹತ್ತಿ ಅವಳ ಕಂಡು ಬಾಯಾಗ ಬೀಳಂಗೈತಿ ನನ್ ಗತಿ. ಅಂದ್ರ ಇನ್ನು ನಿಮ್ಮ ಹಣಿಬಾರ್ದಾಗ ಪಾಸಿಂಗ್ ಬಲ ಬಂದಂಗಿಲ್ಲ. ಆ ಬಲ ಬರ್ಲಾರ್ದಕ್ಕ
ಒಂದೊಂದ ನೀ ತಾಟ 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 ಅಂತ ಸಣ್ಣಾಗಿ ಬೀಳ್ತ ನೋಡ ನಮ್ಮ ನಳದ ನೀರು. ಅದಕ್ಕೆ ನೀನು ನಮ್ಮ ನಳದ ಒಂದು ನಟ್ ನೀನು ಹೆಲ್ಪ್ ಮಾಡಿಬಿಟ್ಟಪ್ಪ ಅಂದ್ರ ನನ್ನ ನಳದ ನೀರೆಲ್ಲ ಸ್ಟಾಕ್ ಆಗಿ ನಿಂತು ನಳನ ಫುಲ್ ಹಾಗೆ ಟ್ಯಾಂಕರ್ ತುಂಬಿ ಹಾರ್ದ ನಿನ್ನ ಕೊಡಕ್ಕ ತುಂಬಿ ಹರಿತೈತ್ ನೋಡಿ ಇವತ್ತು. ಅಯ್ಯಯ್ಯ ನಿನ್ನ ನಳದ ಪವರ್ ಅಷ್ಟ ಐತೆ. ಅಂತಿಂತ ಪವರ್ ಅಲ್ಲಿ లేదు ನಮ್ಮ ಪುತ್ರಾಪನ್ ಪವರ್ ಇದ್ದಂಗ. ಅಂತೂ ನಿನ್ನ ಡ್ಯೂಟಿ ಇಲ್ಲ ಅಂದಂಗ ಆಯ್ತು ಬಿಡು. ಹುಡುಗಿ ನಿನ್ನ ಪಾಲದಿಂದ ಟೆಸ್ಟ್ ಮಾಡಿ ನೋಡ ಎಲ್ಲ ರೈಟ್. ಇವತ್ತು ನನ್ನ ಕೈ ಹಿಡಿದ ಮದುವೆಕಿನಂತ ನೋಡ ಮಜಾನಾರ ಸಾಕ್ ಸಾಕ ಹಂಗಾದ್ರೆ ನಿಮ್ಮದ ಲಗಾಮಲ್ಲ ಕುದುರೆ ಹಾಕ್ಲೆ. ಅಂತೀರ ಕೇಳ್ತೀರಲ್ಲ ನಾನು ಸಿಂಗಾರಿ ಈ ಮೆತ್ತನ ತೊಡೆ ಮೇಲೆ ಕುಂತು ಉಡಿ ಕಟ್ಟಿ ಹುಡುಗನ ಮೇಲೆ ಕುಂತ್ಬಿಟ್ರ ನಮ್ಮ ಅಡಿ ಮನೆ ಮಾರಾಣಿ ಆಗೇ ಬಿಡ್ತೀನಿ ನೋಡಿ ಇವತ್ತು. ನೋಡಿಲ್ಲ ಹಂಗೆಲ್ಲ ತಿಕ್ಕೊಳಕ್ ಹೋಗ್ಬೇಡ. ತಿಕ್ಕೊಂದ್ರೆ ನಮಗ್ ತ್ರಾಸ ಆಕತಿ. ನಮ್ಮ ಮನೆ ದೇವ್ರ ನೀನ ಅನ್ನಂಗ ಆತ್ಲ. ನಾನು ನಿಮ್ಮ ಮನೆ ದೇವ್ರ ಅಷ್ಟ ಅಲ್ಲ ಸಿಂಗಾರಿ, ನೀನು ನನ್ನ ಮನೆಗೆದ್ದ ಮಹಾರಾಣಿ. ತಿರ್ಸು ಒಂದು ಮಹಾರಾಣಿ ಅಂತೆ ಹಂಗೋಗಿ ಒಂದು ಗಿಚ್ಚಿ ಗಿರಿ ಮತ್ತೆ